ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನಿನ್ನ ಹೆಂಡತಿಗೆ ಹೇಳು ಆಭಾಷಣ ಮಾಡಿಸ್ಕೊಳಕ್ಕೆ. ಅದ್ಕೆ ಮಗಿನ ತೆಗೆಸ್ಬಿಡ್ಬೇಕಂತೆ. ನನ್ನ ಮಗಳು ಒಳ್ಳೆ ಮಂತಂದಾಗೆ ಸೊಸೆ ಆಗವಳೆ ಅನ್ನೋ ನೆಮ್ಮದಿನ ಒಂದೇ ಕ್ಷಣದಾಗ ಹೊಡೆದಾಕ್ಬಿಟ್ರಿ. ಏನಮ್ಮ ನೀನು? ನಾವೆಲ್ಲ ಒಂದೇ ಮನೆಯವರು ಅಂತ ಅನ್ಕೊಂಡಿದ್ದೀವಿ. ಹಿಂಗ್ ಮಾತಾಡಿದ್ರೆ ಹೆಂಗಮ್ಮ? ಏನೇನೇನೇನೇನೇನ ನಾವೆಲ್ಲರೂ ಒಂದೇ ಮನೆಯವರ? ಅದೇ ಹೆಂಗಾಯ್ತದೆ? ದುಡ್ಕೊಂಡು ತಿನ್ನೋರು ಒಂದೇ, ಬಡ್ಡಿಗೆ ದುಡ್ಡು ಕೊಟ್ಟು ಬಡ್ಡಿ ವಸೂಲಿ ಮಾಡ್ಕೊಂಡು ತಿನ್ನೋರು ಒಂದೇಯಾ? ಅತ್ತಿಗೆ ಮಾತು ಎತ್ತಿಂದೆತ್ತಾಗೋ ಹೋಯ್ತೈತೆ. ಮಾಡೋದು ನಿಯತ್ತಿನ ಕ್ಯಾಮೆ ಆಗಿದ್ರೆ ಕೋಪ ಯಾಕೆ ಬರ್ಬೇಕು? ಯಾರು ಯಾವ ಹೇಳಿದ್ದು? ಏನಣ್ಣ ಅವನ್ ಮುಂದೆ ನಾನು ಕೂಗಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ನನ್ ಮಗನ್ನ ಅವನು ಇವನು ಅಂದ್ರೆ ಸಂದಕ್ಕಿರಲ್ಲ. ಅತ್ತೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಮಾತಾಡ್ತೀನಿ. ರೀ ನಮ್ಮಮ್ಮನೆ ಸುಮ್ನಿರಿ ಅಂತಿದ್ದೀರಲ್ಲ, ನಿಮ್ಮಮ್ಮ ಮತ್ತೆ ಪಲ್ಲವಿನೇ ಮಾಜೂರ್ ಮಾಡಿರೋದು. ಅಬ್ಬಬ್ಬಬ್ಬಬ್ಬಬ್ಬಾ, ಈ ದರಿದ್ರದವಳು ನಮ್ಮ ಮನೆಗೆ ಬಂದ್ಮೇಲೆನೆ ನಮ್ಮ ಮನೆ ಹಿಂಗಾಗಿದ್ದು. ಅಮ್ಮ ಈಗ ಸ್ವಲ್ಪ ಸುಮ್ಮನೆ ನಿಂತ್ಕೋತ್ಯಾ? ನನ್ನ ಮೇಲೆ ಕಿರ್ಚಾಡ್ತಿದ್ಯಾ? ಎಲ್ಲ ಈ ಮಾಯಿಗಾತಿ ಮಾಡಿರೋ ಮಾಡಿ ಮಗಳೇ. ಇನ್ಮೇಲೆ ಈ ಮನೇಲಿ ನಮ್ಗೆ ಹುಡುಗಾಲ ಇಲ್ಲ. ಅಮ್ಮ ಅಮ್ಮ ಏನ್ ಮಾಡ್ತಾ ಇದ್ಯಾ? ಅಮ್ಮ ನಿಂತ್ಕೋ. ಅಮ್ಮ ನನ್ನ ಮಾತು ಕೇಳು. ಅಮ್ಮ ಅದನ್ನ ಹೇಳ್ಬೇಕಾಗಿದ್ದು ನೀನಲ್ಲ ಕಣ್ಲ, ಅವಳು. ಅಮ್ಮನ ಬಗ್ಗೆನೋ ಅಣ್ಣನ ಬಗ್ಗೆನೋ ತಪ್ಪಾಗಿ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಅಂದ್ರೆ ನಮ್ಮಮ್ಮನ ಬಗ್ಗೆ ಮಾತ್ರ ತಪ್ಪಾಗಿ ಮಾತಾಡ್ಬೋದಾ? ಯಾವ ತಾಯಿ ತಾನೇ ಮಗುನ ತೆಗ್ಸು ಅಂತಾಳೆ? ಅವ್ರ ಹತ್ರ ಒಂದ್ ಸ್ವಲ್ಪನೂ ತಾಯಿ ಗುಣ ಇಲ್ಲ. ಹೊಸು ಕಟ್ಟಿ ಮೊದಲು ಎತ್ಕೊಳ್ಳ, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಈ ಬಡ್ಡಿ ಬಂಗಾರಮ್ಮನ ಮನೆಗೆ ಪೊಲೀಸರು, ವಕೀಲರು, ಸರ್ಕಾರದವರು ಯಾರು ಬರಾಕಿಲ್ವಲ್ಲ? ನೀವೇ ನಿಸ್ವಾಗಿ ಬಂದ್ರಿ ವಕೀಲ್ ಸಾಹೇಬ್ರೆ? ನಾನು ಲಾಯರ್ ಆಗಿ ಬಂದಿಲ್ಲ ಅತ್ತೆ, ನಿಮ್ಮ ಅಳಿಯನಾಗಿ ಬಂದಿದ್ದೀನಿ. ಅಳಿಯ ಅದು ಅವಾಗ. ಈಗ್ಲೂ ಮನ್ಸಿನಲ್ಲಿ ಅಂಥದ್ದೇನಾರ ಮಡಿಕೊಂಡಿದ್ರೆ ಒಳ್ಳೆ ಮಾತಲ್ಲಿ ಹೇಳ್ತೀವಿ. ಈಗ್ಲೇ ಆಚೆಗೆ ಹೊಂಟೋಗಿ. ಹೋಗ್ತೀನಿ, ಆದ್ರೆ ನನ್ನ ಹೆಂಡ್ತಿನೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಓ, ಇದನ್ನ ಮೊದಲೇ ಹೇಳೋದಲ್ವಾ ಅಳಿ? ಅಂದ್ರೆ ನಾನೇನೋ ನಾನು ಇಲ್ದಿರೋ ಸಮಯದಾಗೆ ನನ್ನ ಮಗಳು ತವ ಕದ್ದು ಮುಚ್ಚಿ ಮಾತಾಡಕ್ ಬಂದ್ರಿ ಅನ್ಕಂಡೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.